ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಗೆ ತುಂಬ ಬೇಗ ಮಾಡ್ಕೋಬೋದು. ಎಷ್ಟು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದನ್ನೀಗ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲೇ ಅದಕ್ಕಿಂತ ಮುಂಚೆ ಏನೇನು ಬೇಕು ಸಾಮಗ್ರಿಗಳು ಅಂತ ನೋಡೋಣ. ನಾನು ಅರ್ಧ kg ಕೊಬ್ಬರಿ ತಗೊಂಡಿದ್ದೀನಿ. ಇದು ಮನೆಯಲ್ಲೇ ಕಟ್ ಮಾಡಿ ಒಣಗಿಸಿರೋಂಥ ಕೊಬ್ಬರಿ, ರೆಡಿಮೇಡ್ ಕೊಬ್ಬರಿ ಎಲ್ಲ. ಇದು ಮನೆಯಲ್ಲೇ ಸಣ್ಣಗೆ ಕಟ್ ಮಾಡಿ ಬಿಸಿಲಲ್ಲಿ 2-3 ದಿನ ಒಣಗಿಸಿ ಎತ್ತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು 400 ಗ್ರಾಮ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಕೊಬ್ಬರಿಗಿಂತ ಒಂದು 100 ಗ್ರಾಮ್ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಒಂದು 300 ಗ್ರಾಮ್ ಎಳ್ಳನ್ನ ತಗೊಂಡಿದ್ದೀನಿ, ಬಿಳಿ ಎಳ್ಳು. ನೆಕ್ಸ್ಟು ಒಂದು 300 ಗ್ರಾಮ್ ಹುರ್ಗಡ್ಲೆ ತಗೊಂಡಿದ್ದೀನಿ. ಇದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಾನು 200 ಗ್ರಾಮ್ ಅಷ್ಟು ಜೀರಿಗೆ ಪೆಪ್ಪರ್ಮೆಂಟ್ ತಗೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ನಾನು ಸುಣ್ಣದ ಪೆಪ್ಪರ್ಮೆಂಟ್ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ. ಇದು 100 ಗ್ರಾಮ್ ತಗೊಂಡಿದ್ದೀನಿ. ಇವಾಗ ಅರ್ಧ kg ಕಡಲೆಬೀಜ ತಗೊಂಡಿದ್ದೀನಿ. ನಾಟಿ ಕಡಲೆಬೀಜ ಅಂತಾರೆ, ಅದನ್ನು ತಗೊಂಡಿದ್ದೀನಿ. ಫಾರಮ್ ತಗೊಂಡಿಲ್ಲ. ಇವಾಗ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಆ ಬಾಣಲಿಗೆ ಅರ್ಧ kg ಕಡಲೆಬೀಜನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಬೇಡಿ, ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಯಾಕಂದರೆ ಇದು ಹೈ ಫ್ಲೇಮಲ್ಲಿ ಇಟ್ಟರೆ ಸಿಪ್ಪೆ ಎಲ್ಲ ಬೇಗ ಎದ್ದೇಳಲ್ಲ. ಆಮೇಲೆ ಸಿಪ್ಪೆ ಎಲ್ಲ ಸೀದೋಗ್ಬಿಟ್ಟು ಕಲರೆಲ್ಲ ಚೇಂಜ್ ಆಗುತ್ತೆ. ಅದಕ್ಕೆ ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದು ನೋಡಿ, ಸಿಪ್ಪೆ ಎಲ್ಲ ಯಾವ ಥರ ಎದ್ದೇಳ್ತಾ ಇದೆ. ನಾಟಿ ಕಡಲೆಬೀಜ ಸ್ವಲ್ಪ ಸಿಪ್ಪೆ ಎದ್ದೇಳೋದು ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ಚೆನ್ನಾಗಿ ಬಿಡಿಸ್ಕೊಳ್ಳಿ. ನೆಕ್ಸ್ಟು ಅದೇ ಬಾಣಲಿಗೆ ನಾನು ಒಂದು 300 ಗ್ರಾಮ್ ಅಷ್ಟು ಬಿಳಿ ಎಳ್ಳನ್ನ ಹಾಕಿ ಚೆನ್ನಾಗಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೊಳ್ಳಿ, ಅಂದರೆ ಇದು ಸೀದೋಗ್ಬಿಡುತ್ತೆ, ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಆವಾಗ. ನೋಡಿ, ಇವಾಗ ನಾನು ಹುರ್ಕೊಂಡಿದ್ದೀನಿ, ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದು ಬಿಸಿ ಆರಬೇಕು. ಅಷ್ಟರಲ್ಲಿ ನಾವು ಕಡಲೆಬೀಜ ಸಿಪ್ಪೆ ತಗೊಳ್ಳೋಣ. ನೆಕ್ಸ್ಟ್ ನೋಡಿ, ಇವಾಗ ಬಿಸಿ ಆರಿದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಹುರಿದಿರೋಂಥ ಎಳ್ಳಿಗೆ ನಾನು ಕೊಬ್ಬರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಧ kg ಕೊಬ್ಬರಿ ಮತ್ತು 300 ಗ್ರಾಮ್ ಅಷ್ಟು ಹುರ್ಗಡ್ಲೆ. ನೆಕ್ಸ್ಟು ಅರ್ಧ kg ಬೆಲ್ಲನ ಹಾಕ್ತಿದ್ದೀನಿ. ಅಂದರೆ 400 ಗ್ರಾಮ್ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಅರ್ಧ kg ಕಡಲೆಬೀಜನ ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು 200 ಗ್ರಾಮ್ ಅಷ್ಟು ಪೆಪ್ಪರ್ಮೆಂಟ್ ಹಾಕ್ತಾಯಿದ್ದೀನಿ. 100 ಗ್ರಾಮ್ ಅಷ್ಟು ಸುಣ್ಣದ ಪೆಪ್ಪರ್ಮೆಂಟ್ ಅಂತಾರೆ, ಅದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪ್ಯಾಕ್ ಮಾಡಬೇಕಾದ್ರೆ ಕೈಯಲ್ಲೇ ಮಿಕ್ಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಎಳ್ಳೆಲ್ಲ ಕೆಳಗೆ ಹುಡ್ಕೊಬಿಡುತ್ತೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ಮಿನಿಮಮ್ 2.5 3 kg ಅಷ್ಟಿದೆ. ನೀವು ನಿಮಗೆ ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ಥರ ಚಾಕ್ಲೇಟ್ ಹಾಕಿದ್ರೆ ಇಷ್ಟ ಆಗುತ್ತೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಈ ಥರ ಹಾಕಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ಕ್ವಾಂಟಿಟಿಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.